ಫ್ರೆಂಡ್ಸ್, ಅಷ್ಟಮಿ ಕ್ಯಾಲೆಂಡರ್‌ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಬೋದು ಯಾವ್ಯಾವ ತಿಂಗಳು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇರೋವಂಥದ್ದು. ನೀವು ಕೂಡ ನೋಡಿ ಕೂಡ ಬರ್ಬಹುದು. ಯಾವ ತಿಂಗಳು ಯಾವ ಡೇಟ್‌ಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ಕ್ಯಾಲೆಂಡರಲ್ಲಿದೆ. ನೋಡಿ ಖಂಡಿತ ಬನ್ನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಲಭೈರೇಶ್ವರ ಸ್ವಾಮಿ ದೇವಾಲಯಕ್ಕೆ ಮತ್ತೆ ಬಂದಿದ್ದೀವಿ. ಇವತ್ತು ಕಾಲಭೈರೇಶ್ವರ ಜನ್ಮಾಷ್ಟಮಿ ವಿಶೇಷ ಪೂಜೆ ಇವತ್ತು. ಇವತ್ತೊಂದು ದಿವಸ ಆ ದೇವರು ಹುಟ್ಟಿರೋಂಥ ದಿವಸ. ನೋಡ್ತಾ ಇರ್ಬೋದು ಎಲ್ಲ ಕಡೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಬಂದು ಗೋಶಾಲೆ, ಲಾಸ್ಟ್ ಟೈಮ್ ಗೋಶಾಲೆ ನೋಡ್ಸಿದ್ನಲ್ವಾ, ಅಲ್ಲಿ ಒಂದು ಹಸು ಇದೆ ಅಲ್ವಾ, ಆ ಹಸು ಕರು ಹಾಕಿದೆ. ಅದೇ ಕರುನೇ ಇದು. ಗಂಡು ಕರು ಹಾಕಿದೆ ಆ ಹಸು. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ, ಮುದ್ದಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಕರು ಎಲ್ಲ ನೋಡೋದಕ್ಕೇ. ಹಾಗೆಯೇ ಒಳಗಡೆ ಬಂದಮೇಲೆ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ರಶ್ಶು. ಎಷ್ಟು ರಶ್ ಅಂದರೆ ಇವತ್ತಿನ ದಿವಸ ಅಂತೂ ತುಂಬ ರಶ್ ಇರುತ್ತೆ. ಯಾಕಂದರೆ ವರ್ಷಕ್ಕೊಂದ್ಸಲ ಈ ಅಪ್ಪನ ಹುಟ್ಟಿದ ದಿನ ಅಲ್ವಾ, ಹಾಗಾಗಿ ತುಂಬ ಜನ ಬಂದು ಆರಾಧನೆ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ದೀಪ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ಗೂ ಈ ಸಲ ಕಂಪೇರ್ ಮಾಡಿದ್ರೆ ತುಂಬ ದೀಪ. ಯಾಕಂತಂದರೆ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಕಮ್ಮಿ ಇರ್ತಾರೆ. ಈ ದಿವಸ ಮಾತ್ರ ತುಂಬಾ ಜಾಸ್ತಿ, ತುಂಬಾ ರಶ್. ನೋಡ್ತಾ ಇರ್ಬೋದು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಜನ. ಹಾಗೆಯೇ ದೇವಸ್ಥಾನ ಸುತ್ತಲೂ ಈ ಥರ ತೆಂಗಿನ ಗರಿನಲ್ಲಿ ಡಿಸೈನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಇಲ್ಲಿ ನಮ್ಮ ಅಕ್ಕ ಇದ್ದಾರೆ, ಹಾಗೆ ಹಸ್ಬೆಂಡು ಮಗ ಎಲ್ಲನೂ ಇದ್ದಾರೆ. ನಾವೀಗ ದೀಪ ಎಲ್ಲ ಹಂಚ್ಬಿಟ್ಟು ಔಟ್ಸೈಡ್ ಬಂದಿದ್ವಿ. ದೇವ್ರ ದರ್ಶನನೂ ಎಲ್ಲ ಮುಗೀತು. ಈಗ ಸುತ್ತು ಹಾಕಬೇಕು 18 ಸುತ್ತನ್ನು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಪೂಜೆ ಎಲ್ಲ ಆದಮೇಲೆ ಈಗ ದೇವ್ರ ಸುತ್ತ 18 ಸುತ್ತನ್ನು ಹಾಕಿ ನಾವು ಆಮೇಲೆ ಹೊರಡೋಂಥದ್ದು. ಇಲ್ಲಿ ನೋಡಿ ಎಷ್ಟೊಂದು ರಶ್ ಅಂದರೆ ದೇವ್ರನ್ನ ಪ್ರದಕ್ಷಿಣೆ ಆಗ್ತಾ ಇದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ. ದೇವ್ರ ದರ್ಶನಕ್ಕೆ ಹೋಗೋದಿರ್ಬೋದು, ಕ್ಯೂ, ಮತ್ತೆ ಸುತ್ತಾಕ್ಬೇಕಾದ್ರೆ ಅಲ್ಲೂ ಕ್ಯೂ. ಇಲ್ಲಿ ನೋಡಿ ಎಂಟ್ರೆನ್ಸ್ ಎಷ್ಟೊಂದು ದೀಪ ಅಂದರೆ ಔಟ್ಸೈಡ್ ಬಂದ್ಬಿಟ್ಟಿದೆ ಈ ಸಲ ದೀಪ ಹಂಚಿರೋದಂಥದ್ದೆಲ್ಲನೂ. ಏನಕ್ಕೆ ಇದು ಪದೇ ಪದೇ ನಾನು ನೋಡ್ತಾನೆ ಅಂತ ನೀವು ತುಂಬ ಜನ ಬೇಜಾರು ಮಾಡ್ಕೊತೀರಾ. ಹಾಗಾಗಿ ಶಾರ್ಟ್ ವಿಡಿಯೋನ ಹಾಕ್ತಾ ಇದ್ದೀನಿ. ಖಂಡಿತ ಬೇಜಾರು ಏನು ಆಗೋವಂಥದ್ದಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೇನಾದ್ರು ಬೇಜಾರು ಆಗಂಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಪ್ರಸಾದಕ್ಕೆ ಅಂತ ಹೇಳಿ ತುಂಬ ಜನ ಕ್ಯೂ ನಿಂತ್ಕೊಂಡಿದ್ರು. ಹಾಗೆಯೇ ನಾವು ಕೂಡ ಪ್ರಸಾದ ತೊಗೊಂಡು ಬಂದು ತಿಂದಾಯಿತು. ಅದರಿಂದ ನಾವು ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ವೆಹಿಕಲ್ಸ್ ಇದೆ. ಹಾಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ತುಂಬಾ ಇತ್ತು. ಯಾಕಂದರೆ ಇವತ್ತು ಅಷ್ಟಮಿ ಜನ್ಮಾಷ್ಟಮಿ ಅಲ್ವಾ, ಹಾಗಾಗಿ ತುಂಬಾ ರಶ್ ಇರೋದ್ರಿಂದ ಪೊಲೀಸ್ ಎಲ್ಲ ಬಂದಿದ್ದರು. ಹಾಗೆಯೇ ನಾವು ಅದೆಲ್ಲ ಮುಗಿಸ್ಕೊಂಡು ಮಾಲೂರಲ್ಲಿದ್ದೀವಿ. ಗಾಂಧಿ ಸರ್ಕಲ್ನಲ್ಲಿ ಬಂದಿರೋವಂಥದ್ದು. ಗಾಂಧಿ ಸರ್ಕಲ್ ಇರೋಂಥ ಸ್ವೀಟ್ ಶಾಪ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ಸ್ ಎಲ್ಲನೂ ಅಷ್ಟೇ. ನಾವು ಯಾವಾಗಲೂ ಬರ್ತಾ ಇರ್ತಾರೆ ಹಸ್ಬೆಂಡ್ ಇಲ್ಲೆಲ್ಲ. ಲಾಸ್ಟ್ ಟೈಮು ನಮ್ಮದು ದಸರಾ ಪೂಜೆನಲ್ಲಿ ಕೂಡ ಮೈಸೂರು ಪಾಕ್ ನೋಡಿದ್ವಾ, ಇಲ್ಲಿಂದೇ ಆ ಮೈಸೂರು ಪಾಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ನ್ಯಾಕ್ಸ್ ತಿಂಡಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಬಂದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಅಷ್ಟಮಿ ಇರೋದ್ರಿಂದ ತುಂಬಾ ಚೆನ್ನಾಗೆಲ್ಲ ಪೂಜೆ ಎಲ್ಲ ಮಾಡಿದರು. ಈ ಈ ಮಂತು ಗುರುವಾರ ಬಿದ್ದಿದೆ. ನೆಕ್ಸ್ಟ್ ಮಂತ್ ಬಂದು ಸ್ಯಾಟರ್ಡೆ ಬಿದ್ದಿದೆ. ಮಾರ್ನಿಂಗ್ 9:40ಇಂದ 11:40ವರೆಗೂ ಏನೋ ಇದೆ ರಾಹುಕಾಲ. ಆ ಟೈಮಲ್ಲಿ ಅನಿಸುವಂಥದ್ದು ದೀಪ ಇದು. ಹಾಗಾಗಿ ನಿಮ್ಗೆ ಯಾರಿಗೂ ಬರಬೇಕಂತ ಆಸಕ್ತಿ ಇದೆ ಖಂಡಿತ ನೀವು ಕೂಡ ಬರ್ಬೋದು. ಫ್ರೆಂಡ್ಸ್, ನೋಡಿ ತೋಟಕ್ಕೆ ಬಂದಿದ್ದೀನಲ್ವ, ತುಂಬ ದಿನ ಆದಮೇಲೆ ತೋಟದಲ್ಲಿ ನೋಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಗಿಡ ಎಲ್ಲ ದೊಡ್ಡದಾಗಿ ಈಗ ಹಂಬೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿ ಈ ಥರ ಹಂಬು ಬರ್ತಾಯಿದೆ. ಈ ಹಂಬನ್ನು ಕಟ್ ಮಾಡಬೇಕು ನಾವು. ಈಗ ಕಟ್ ಮಾಡಿದಾಗ ಗಿಡ ಇಲ್ಲೇ ದೊಡ್ಡದಾಗುತ್ತೆ. ಸ್ವಲ್ಪ ದೊಡ್ಡದಾದಮೇಲೆ ಹಂಬು ಎಕ್ಸೋವಂಥದ್ದು. ಹೋಗ್ತಾ ವೀಡಿಯೋಸಲ್ಲಿ ನೋಡಿಸ್ತೀನಿ. ನೋಡಿ ತೋಟ ಈ ಥರ ಕಾಣ್ತಾ ಇದೆ. ಈಗ ಆಲ್ರೆಡಿ ಹೂತು 1 ಮಂತ್ ಆಯಿತು. ಇನ್ನು ಹಂಬೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ದಿವಸ ಹಂಬೆಲ್ಲ ಕಟ್ ಮಾಡಿದ್ಮೇಲೆ ಆಮೇಲೆ ಹಂಬು ಎಕ್ಸೋಣ. ಆಮೇಲೆ ತೋರಿಸ್ತೀನಿ ಯಾವ ಥರ ಎಲ್ಲ ಹಂಬೆಕ್ಕುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ ಅಂತೆಲ್ಲ ಅಂದ್ಬಿಟ್ಟು. ಇಲ್ಲಿ ಇಷ್ಟಕ್ಕೂ ಗೂಟ ಎಲ್ಲ ಹಾಕಿಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಗೂಟ ಇದಕ್ಕೆ ಹಾಕಿಲ್ಲ ಇನ್ನೂ ಸ್ವಲ್ಪ ದಿವಸ ಹೋದ್ಮೇಲೆ ಹಾಕೋಣ ಅಂತೇಳ್ಬಿಟ್ಟು ಹಾಗೆ ಇಟ್ಟಿದ್ವಿ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಹಾಕ್ತೀವಿ. ಇದಕ್ಕೂ ಅಷ್ಟೇ ಗೂಟ ಎಲ್ಲ ಹಾಕಿ ರೆಡಿ ಮಾಡ್ತೀವಿ. ರೆಡಿ ಆದಮೇಲೆ ತುಂಬ ಚೆನ್ನಾಗೆಲ್ಲ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತೋಟಕ್ಕೆಲ್ಲ ಹೋಗಿ ಬಂದಮೇಲೆ ನೈಟಿಗೆ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಸಾಂಬಾರು ಮಾಡ್ತೀನಿ, ಬೇಳೆ ಸಾಂಬಾರು ಅಂತೇಳಿ ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತೇಳ್ಬಿಟ್ಟು. ಸಿಂಪಲ್ಲಾಗಿ ಬೇಗ ಆಗೋವಂಥ ಸಾಂಬಾರು ಇದು. ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಅಂತೇಳ್ಬಿಟ್ಟು ನೋಡಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾನಿವತ್ತು ತೊಗರಿಬೇಳೆ ಹುಳಿ ಹಾಕ್ತಾಯಿದ್ದೀನಿ. ಬೀನ್ಸು, ಮೂಲಂಗಿ ಮತ್ತು ತೊಗರಿಬೇಳೆ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಯಾವ ಥರ ಸಾಂಬಾರು ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಕುಕ್ಕರಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ.
ನೋಡಿ ನೀರು ಕಾಯಕ್ಕಿಟ್ಟಿದ್ದೀನಿ. ಈಗ ಅದಕ್ಕೆ ಫ್ರೆಂಡ್ಸ್ ಬೇಳೆ ಎಲ್ಲ ಹಾಕಿದ್ದೀನಲ್ವ, ಹಾಗೆ ನೋಡಿ ಮುಲ್ಲಂಗಿ ಬೀನ್ಸ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಟೊಮೊಟೊ ಮತ್ತು ಈರುಳ್ಳಿ 2 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ 1 ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ಈಗ ನಾನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಸಾಂಬಾರು ಪುಡಿ 2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಅರಶಿನ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಎಲ್ಲವನ್ನು ಹಾಕಿದ್ದೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂರಿಸ್ಕೊಂಡು 2 ವಿಸಿಲ್ ಆದಮೇಲೆ ಮತ್ತೆ ಯಾವ ಥರ ಸಾಂಬಾರಾಗಿದೆ ಅಂತ ತೋರಿಸ್ತೀನಿ. ಈಗ ಬೇಯಿಗೆಲ್ಲ ಇಟ್ಟಿದ್ನಲ್ವ, ಈಗ ನೋಡ್ತಾ ಇರ್ಬೋದು ಸಾಂಬಾರು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಟೊಮೊಟೊ ಮತ್ತು ಬೀನ್ಸು ಮುಲ್ಲಂಗಿ ಎಲ್ಲ ಹಾಕಿ ಮಾಡಿರೋವಂಥದ್ದು. ಈಗ ಸಾಂಬಾರು ತುಂಬ ಚೆನ್ನಾಗಿ ಬೆಂದೆಲ್ಲ ಆಗಿದೆ, ಹಾಗಾಗಿ ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಲ್ತಾ ಇದೆ ಅಲ್ವಾ, ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸಾಸಿವೆ ಮತ್ತು ಜೀರಿಗೆ 2 ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಅವರು ಕೂಡ ಸಿಟ್ಲಾದ್ಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕು, ಒಗ್ಗರಣೆ ಸಿಂಪಲಾಗಿ ಒಗ್ಗರಣೆ ಕೊಡುವಂಥದ್ದು. ಈಗ ಚೆನ್ನಾಗಿ ಬೆಂದೆಲ್ಲ ಆದಮೇಲೆ ನೋಡ್ಬೋದು ಬೇಳೆ ತುಂಬ ಚೆನ್ನಾಗಿ ನುಣ್ಣಗೆ ಆಗಿದೆ. ಈಗ ಸಾಂಬಾರು ರೆಡಿಯಾಗಿದೆ, ಹಾಗಾಗಿ ಒಗ್ಗರಣೆ ಎಲ್ಲ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಸಾಂಬಾರು. ತುಂಬ ಫ್ರೆಂಡ್ಸ್, ಈಗ ನಾನು ನೈಟ್ಗೆ ಸಾಂಬಾರು ಮಾಡೋಂಥ ನೋಡ್ತಾ ಇರೋದು ಬೇಳೆ ಸಾರು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ನನ್ನ ಚಾನಲ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.